ಭಗವಂತ ಎಲ್ಲಿ ನೆಲೆಸ್ಯಾನ ಅಂತ ಅನ್ನೋದು ಗೊತ್ತಿಲ್ಲ. ಯಾಕಂತಂದ್ರೆ ಇಡೀ ಪ್ರಕೃತಿ ಒಳಗೆ ಎಲ್ಲ ರೂಪಗಳಲ್ಲಿ, ಎಲ್ಲ ತಾಣಗಳಲ್ಲಿ, ಎಲ್ಲ ಕ್ಷೇತ್ರಗಳಲ್ಲಿ ಅವನ ವಾಸ ಇರ್ತದೆ. ಕೆಲವೊಮ್ಮೆ ನಮ್ಮ ಹತ್ತಿರದೊಳಗೇ ಭಗವಂತನ ವಿಶೇಷವಾದಂಥ ಒಂದು ಸನ್ನಿಧಾನ ಇರ್ತದೆ. ನಾವು ಅದನ್ನು ನೆನಪು ಹಾರಿಬಿಡ್ತೇವೆ, ಅಥವಾ ಅವ ನಮ್ಮ ಕಣ್ಣಿಗೆ ಆ ಕ್ಷಣದೊಳಗೆ ಕಾಣೋದೇ ಇಲ್ಲ. ಇನ್ನು ಇವತ್ತಿನ ದಿವಸ ಹುಬ್ಬಳ್ಳಿ ಒಳಗೆ ಸಾಯಿನಗರದ ರೈಲ್ವೆ ಹಳಿ ದಾಟಿದ್ವಿ ಅಂತಂತಂದ್ರೆ ವಿಶಿಷ್ಟವಾಗಿರ್ತಕ್ಕಂತಹ ಗುಹಾಂತರ್ಗತನಾದಂತಹ ಒಂದು ಶಿವನ ದೇವಸ್ಥಾನವನ್ನು ನಿಮಗೆ ತೋರಿಸ್ಲಿಕ್ಕೆ ನನಗೆ ಭಾಳ ಖುಷಿ ಅನ್ನಿಸ್ತದೆ. ಈ ವಿಶೇಷವಾಗಿರ್ತಕ್ಕಂತಹ ದೇವಸ್ಥಾನಕ್ಕೆ ಹೋಗಬೇಕು ಅಂತಂದ್ರೆ ಒಂದು ದೊಡ್ಡ ಸಾಹಸ. ಎರಡೆರಡು ಹಳಿ ದಾಟಬೇಕು. ಅದಾದಮೇಲೆ ಆ ಶಿವನ ದೇವಸ್ಥಾನ ಬರ್ತದೆ. ಅಲ್ಲಿ ಹೋದ್ಮೇಲೆ ಸರಳ ದರ್ಶನ ಆಗ್ತದೆ ಅಂತಂತಂದ್ರೆ ಹಾಗೇನಿಲ್ಲ, ಅಲ್ಲಿಯೂ ಕಷ್ಟಪಡಲೇಬೇಕು. ಸೊ ಹೀಗೆ 2 ರೈಲ್ವೆ ಹಳಿಗಳನ್ನು ದಾಟಿಕೊಂಡು ನಾನು, ಸರ್ವಾರ್ಥ ಮತ್ತು ಶ್ರಾವಣಿ 3 ಜನ ಆ ಒಂದು ಗುಹಾಂತರ್ಗತನಾಗಿರ್ತಕ್ಕಂತಹ ಗವಿಸಿದ್ದೇಶ್ವರ ಅಂಥೇಳಿ ಕರೆಸ್ಕೊಳ್ಳಂತಹ ಶಿವನ ದೇವಸ್ಥಾನಕ್ಕೆ, ಸನ್ನಿಧಾನಕ್ಕೆ ಹೊರಟ್ವಿ. ಅಲ್ಲಿ ಹೋಗ್ತಿರ್ಬೇಕಾದ್ರೆ ನಾವು ಗಮನಿಸಿದ್ದೇನು ಅಂತಂದ್ರೆ, ಪ್ರಕೃತಿಯ ಯಾವ ಯಾವ ತಾಣಗಳಲ್ಲಿ ಭಗವಂತ ವಾಸವಾಗಿರ್ತಾನೆ ಅಂತನ್ನೋದೇ ಆಶ್ಚರ್ಯ. ಎಲ್ಲಿ ಹೋದರೂ ಕೂಡ ದೇವರನ್ನು ಬಿಡದೇ ಇರತಕ್ಕಂತಹ ಮನುಷ್ಯ, ಎಲ್ಲೇ ಹೋದರೂ ಕೂಡ ಮನುಷ್ಯನಿಗೆ ಒಲಿಯುವಂತಹ ದೇವರು. ಹೀಗೆ ಒಂದು ಅನ್ಯೋನ್ಯ ಭಾವದ ಭಕ್ತಿಯ ಸಂಕೇತ. ಅಲ್ಲಿ ಬಂದ ತಕ್ಷಣ ಹೊರಗಡೆಗೆ ಭಸ್ಮವನ್ನು ಇಟ್ಟಿದ್ದರು. ಭಸ್ಮವನ್ನು ಧಾರಣ ಮಾಡಿ ಪುನೀತರಾದೆವು. ಸರ್ವಾರ್ಥ ಕೂಡ ಆ ಭಸ್ಮವನ್ನು ಹಚ್ಚಿಕೊಂಡು ತಾನಷ್ಟಕ್ಕೆ ತಾನೇ ಹಚ್ಕೊಂಡು ತೋರಿಸಿದ್ಲು, ನೋಡು ಹೆಂಗೆ ಕಾಣ್ತೀನಿ ಅಂತ. ನೋಡ್ರಿ ಎಷ್ಟು ಚಂದ ಕಾಣ್ಲಿಕ್ಕತ್ತಾಳಲ್ಲ. ಸೊ ಹೀಗೆ ಭಸ್ಮಧಾರಣೆಯನ್ನು ಮಾಡಿಕೊಂಡು ಹೊಂಟಿದ್ದೇ ಶ್ರೀ ಕ್ಷೇತ್ರ ಉಣಕಲ್ದಲ್ಲಿರ್ತಕ್ಕಂತಹ ಶ್ರೀ ಗವಿಸಿದ್ದೇಶ್ವರನ ಸನ್ನಿಧಾನಕ್ಕೆ. ಎಷ್ಟು ಒಳಗಡೆ ಇತ್ತು ಅಂತಂತಂದ್ರೆ ನೀವು ಊಹೆ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ಗವಿಸಿದ್ದೇಶ್ವರನ ಈ ಸನ್ನಿಧಾನದೊಳಗೆ ಮೊಟ್ಟ ಮೊದಲಿಗೆ ದರ್ಶನ ಆಗುವಂಥದ್ದೇ ಭವಾನಿಯ ಪಾರ್ವತಿ ದೇವಿಯ ದರ್ಶನ. ಸೊ ಆ ಪಾರ್ವತಿ ದೇವಿಗೆ ನಮಸ್ಕರಿಸಿ, ಭವಾನಿಗೆ ನಮಸ್ಕರಿಸಿ ನಾವು ಮತ್ತೆ ಮುಂದೆ ಹೊರಟ್ವಿ. ಇದು ಪುರಾತನವಾದಂತಹ ದೇಗುಲವಾದ್ದರಿಂದ ಇಲ್ಲಿ ಗುಹಾಂತರಗತನಾಗೇ ಶಿವ ಇದ್ದಾನೆ. ಆ ಶಿವನ ಈ ಸನ್ನಿಧಾನ ನೋಡಲಿಕ್ಕೆ 2 ಕಣ್ಣು ಸಾಲಂಗಿಲ್ಲ. ಅಲ್ಲಿ ಜಾಗವೂ ಬಹಳ ಲಿಮಿಟೆಡ್. ಯಾಕೆ ಅಂತಂದರೆ ಅದು ಗುಹೆ. ಸೊ ಹೀಗೆ ಗುಹಾಂತರ್ಗತನಾಗಿರ್ತಕ್ಕಂತಹ ಗವಿಸಿದ್ದೇಶ್ವರನ ಸನ್ನಿಧಾನದೊಳಗೆ ಎಷ್ಟು ಬಗ್ಬಗ್ಗಾಗ್ತದೆ ಅಂತ ಕೇಳಿದ್ರೆ ನಾ ಅಂತರೂ ಒಳಗೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೆಚ್ಚು ಕಡಿಮೆ 3 ಫೀಟ್ದವರು 2 ಫೀಟ್ದವ್ರು ಇದ್ದರೆ ಒಳಗೆ ಹೋಗ್ಬೋದು. ಆದರೆ 4 ಫೀಟದ ಮೇಲಿದ್ರಿ ಅಂತಂದರೆ ನೀವು ಬಗ್ಗಿನೇ ಆ ಶಿವನನ್ನು ನೋಡಬೇಕು. ಇನ್ನು ಶಿವನ ದರ್ಶನ ಅಂಥೇಳಿ ಬಂದಾಗ ನಂದಿಯ ಮುಖಾಂತರವಾಗಿ ಮಾಡಬೇಕಾದದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದಕ್ಕೆ 2 ಬಟ್ಟುಗಳನ್ನು ಇಟ್ಟು ನಂದಿಯ ಮುಖಾಂತರವಾಗಿ ಆ ಶಿವನ ದರ್ಶನವನ್ನು ನಾವು ಮಾಡುತ್ತೇವೆ. ಇದೆಲ್ಲವನ್ನು ಗಮನಿಸಿದಾಗ ಸರ್ವಾರ್ಥಾಗ ಇದೊಂದು ಹೊಸ ಅನುಭವ. ಹೀಗಾಗಿ ಅವಳಿಗೂ ಕೂಡ ನಾವು ಅದೇ ರೀತಿಯಾಗಿ ದರ್ಶನ ಮಾಡ್ಕೊಳ್ಬೇಕು ಶಿವನದ್ದು ಅಂತನ್ನುವುದನ್ನು ತಿಳಿಸ್ಕೊಟ್ವಿ. 2 ಬಟ್ಟುಗಳನ್ನು ಆ ನಂದಿಯ ಬಾಲಕ್ಕೆ ಒಂದು ಕೈಯನ್ನು ಇಡಬೇಕು, ಮತ್ತು ನಂದಿಯ ಕಿವಿಗೆ ನಾವು 2 ಬಟ್ಟೆಗಳನ್ನು ಇಡಬೇಕು. ಇಟ್ಟು ಆ ಮಧ್ಯದ ಭಾಗದಿಂದ ಶಿವನ ದರ್ಶನವನ್ನು ಮಾಡಿಕೊಳ್ಬೇಕು. ಈ ರೀತಿಯಾಗಿ ದರ್ಶನ ಮಾಡಿಕೊಳ್ಳೋದ್ರಿಂದ ನಮಗೆ ಜೀವನದ ಗುರಿಯನ್ನು ಸಾಧಿಸಲಿಕ್ಕೆ ಬಹಳ ಅನುಕೂಲವಾಗ್ತದೆ. ಅಷ್ಟು ವಿಶೇಷವಾಗಿರ್ತಕ್ಕಂಥ ಶಿವನ ಈ ಸನ್ನಿಧಾನದಿಂದ ಅಷ್ಟು ಬಗ್ಗೆ ಆದಮೇಲೆ ಇನ್ನೂ ಬಗ್ಗೆ ಒಳಗೆ ಹೋಗಬೇಕಾಗ್ತದೆ. ಯಾಕೆ ಅಂತಂದರೆ ಅಲ್ಲಿ ಜಾಗ ಬಹಳ ಲಿಮಿಟೆಡ್. ಒಳಗಡೆಗೆ ಏಕಕಾಲದೊಳಗೆ 2 ಅಥವಾ 3 ಜನ ಮಾತ್ರ ಹೋಗಲಿಕ್ಕೆ ಸಾಧ್ಯ. ಸೊ ಅಷ್ಟು ನಾವು ಬಗ್ಗೆ ಒಳಗೆ ಹೋಗಬೇಕು. ಅಲ್ಲಿ ಒಳಗೆ ಹೋದ ಕೂಡಲೇ ಶಿವನ ಲಿಂಗವನ್ನು ನೋಡಿದ್ವಿ. ಅದ್ಭುತ ಆಕೃತಿ. ಈ ಅದ್ಭುತ ಆಕೃತಿಯಲ್ಲಿರ್ತಕ್ಕಂತಹ ಈ ಶಿವಲಿಂಗ ಬಹಳ ಪುರಾತನವಾದದ್ದು. ನಾನು ಕೂಡ ಹರಸಾಹಸ ಪಟ್ಟು ಒಳಗಡೆಗೆ ಬಂದೆ. ನೀವು ನೋಡ್ಬೋದು, ಜಾಗ ಕಡಿಮೆ, ನನ್ನ ಗಾತ್ರ ಜಾಸ್ತಿ. ಸೊ ಹೀಗೆ ಹರಸಾಹಸ ಪಟ್ಟು ಒಳಗಡೆಗೆ ಬಂದು ಶಿವರಾತ್ರಿಯ ದಿವಸ ಈ ಗವಿಸಿದ್ದೇಶ್ವರನ ದರ್ಶನವನ್ನು ಮಾಡಿಕೊಂಡಿದ್ದೆವು.
ಸೊ ಅಷ್ಟು ಅದ್ಭುತವಾಗಿರ್ತಕ್ಕಂತಹ ಶಿವನ ಈ ಒಂದು ದರ್ಶನ ಅತ್ಯಂತ ರೋಮಾಂಚಕ. ಕೆಲವೊಮ್ಮಂತರೂ ಅನ್ನಿಸ್ತು, ಸಿಕ್ಕೊಂಡು ಬಿಟ್ನಲ್ಲಪ್ಪ ಈ ಸಣ್ಣ ಜಾಗದೊಳಗೆ, ಇನ್ನಾದರೂ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂಥೇಳಿ. ಸೊ ಹೀಗೆ ಶಿವನ ದರ್ಶನಕ್ಕೆ ಅಂಥೇಳಿ ಗುಹಾಂತರ್ಗತನಾಗಿರ್ತಕ್ಕಂತಹ ಆ ಗವಿಸಿದ್ದೇಶ್ವರನನ್ನು ನೋಡಲಿಕ್ಕೆ ಹೆಂಗೋ ಒಂದು ಸ್ವಲ್ಪ ಪ್ರಯತ್ನ ಮಾಡಿ ಒಳಗಡೆ ಬಂದ್ವಿ. ಬಂದ ತಕ್ಷಣ ಅಲ್ಲಿ ಆ ಗವಿಯನ್ನು ನೋಡಿದಾಗ ಬಹಳ ಆಶ್ಚರ್ಯ ಅನ್ನಿಸ್ತು. ಯಾಕೆ ಅಂತಂದರೆ ಅಲ್ಲಿರುವಂತಹ ಅರ್ಚಕರು, ಪುರೋಹಿತರ ಪ್ರಕಾರ ಆ ಗವಿಯಲ್ಲಿ ಶಿವನ ಒಂದು ವಿಶೇಷವಾಗಿರ್ತಕ್ಕಂತಹ ಸನ್ನಿಧಾನವಿದೆ ಮತ್ತು ಅದು ಪುರಾತನವಾದದ್ದು. ಅಷ್ಟೇ ಅಲ್ಲದೇ ಇಲ್ಲಿಂದ ಪ್ರಾರಂಭ ಮಾಡಿ ಕುಂದಗೋಳದವರೆಗೂ ಕೂಡ ಅಲ್ಲಿರುವಂತಹ ಒಂದು ಐತಿಹಾಸಿಕ ಶಿವನ ದೇವಸ್ಥಾನದವರೆಗೂ ಕೂಡ ಹೋಗುವಂತಹ ಒಂದು ಸುರಂಗ ಮಾರ್ಗವೂ ಕೂಡ ಅಲ್ಲಿದೆ. ಸೊ ಹೀಗೆ ಶಿವನ ಈ ಒಂದು ಸನ್ನಿಧಾನದೊಳಗೆ ನಿಂತುಕೊಂಡು ಭಗವಂತನಲ್ಲಿ ಪ್ರಾರ್ಥಿಸಿ ಎಲ್ಲ ರೀತಿಯಾದಂಥ ವಿಘ್ನಗಳನ್ನು, ಸಂಕಟಗಳನ್ನು, ಕಷ್ಟಗಳನ್ನು ದೂರ ಮಾಡಿ ವಿಶೇಷವಾದಂತಹ ದೇವತಾ ಅನುಗ್ರಹವನ್ನು ನಮಗೆಲ್ಲರಿಗೂ ಕೂಡ ಮಾಡು ಅಂಥೇಳಿ ಆ ಭಗವಂತನಲ್ಲಿ ವಿಶಿಷ್ಟವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸಿದೆವು. ಆಗ ನಾವು ಗಮನಿಸಿದ್ದು ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಪ್ರಾರ್ಥನಾ ಗೀತೆ. ಸೊ ಆ ಪ್ರಾರ್ಥನಾ ಗೀತೆಯನ್ನು ನಾವು ಮಾಡಿ ಆ ಸ್ವಾಮಿಯಲ್ಲಿ ವಿಶೇಷವಾದಂತಹ ಪ್ರಾರ್ಥನೆಯನ್ನು ಸಲ್ಲಿಸಿದ್ವಿ. ಮತ್ತು ಶಿವನ ಪ್ರದಕ್ಷಿಣೆಯ ಪದ್ಧತಿಯನ್ನು ನಾವು ನೋಡಬಹುದು. ಏನು ಅಂತಂತಂದ್ರೆ, ಶಿವನಿಗೆ ಪ್ರದಕ್ಷಿಣೆ ಹಾಕ್ತಿರ್ಬೇಕಾದ್ರೆ ಅರ್ಧ ಪ್ರದಕ್ಷಿಣೆಯನ್ನು ವಿಶೇಷವಾಗಿ ಹಾಕಬೇಕು. ಯಾಕೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ, ಶಿವ ಅರ್ಧಚಂದ್ರನನ್ನು ತಲೆ ಮೇಲೆ ಹೊತ್ತುಕೊಂಡವ. ಹೀಗಾಗಿ ಅರ್ಧನ ಪ್ರದಕ್ಷಿಣೆಯ ಒಂದು ಶೈಲಿ ಶಿವನಿಗೆ ಅತ್ಯಂತ ಪ್ರೀತ್ಯಾಸ್ಪದವಾದದ್ದು. ಒಂದು ಶಿವಲಿಂಗ ಇತ್ತು ಅಂತಂತಂದರೆ ಈ ರೀತಿಯಾಗಿ ಅದಕ್ಕೆ ಅರ್ಧ ಪ್ರದಕ್ಷಿಣೆಯನ್ನು ಹಾಕಿ ಮತ್ತೆ ಪುನಃ ಆ ಒಂದು ಜಾಗಕ್ಕೆ ಬಂದು ನಮಸ್ಕಾರ ಮಾಡಿದಾಗ ವಿಶೇಷವಾದಂತಹ ಪುಣ್ಯ ಪ್ರಾಪ್ತಿಯಾಗುವಂಥದ್ದು. ಜೀವನದೊಳಗೆ ಏನು ಗಳಿಸ್ಕೊಳ್ಳಿಲ್ಲ ಅಂತಂದರೂ ಪುಣ್ಯವನ್ನು ಗಳಿಸ್ಕೊಳ್ಬೇಕು. ಅದು ನಮಗೆ ಕರ್ಮಾನುಷ್ಠಾನದಿಂದ ಮತ್ತು ನಮ್ಮ ಮನಸ್ಸಿನ ವಿಶೇಷವಾದಂತಹ ಭಾವದಿಂದ ಮಾತ್ರ ದೃಗ್ಗೋಚರವಾಗಲಿಕ್ಕೆ ಸಾಧ್ಯ. ಹೀಗಿರ್ತಿರ್ಬೇಕಾದ್ರೆ ಈ ಎಲ್ಲವೂ ಕೂಡ ಕಂಡು ಮನಸ್ಸು ಬಹಳ ಸುಂದರನಾಗಿರ್ತಕ್ಕಂತಹ ಈ ಶಿವನನ್ನು ಕಂಡು ಮತ್ತೊಮ್ಮೆ ಅನಿಸಿದ್ದು ಇಷ್ಟೇ, ಪುನಃ ದರ್ಶನ ಭಾಗ್ಯ ಪ್ರಾಪ್ತಿರಸ್ತು. ಸ್ವಾಮಿ, ನಿನ್ನಿಂದ ಈ ಜಗತ್ತೆಲ್ಲವೂ ಕೂಡ ಇದೆ. ನಿನ್ನಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಸನ್ನಿಧಾನದ ದರ್ಶನ ನಮಗೆ ಮೇಲಿಂದ ಮೇಲಾಗಲಿ. ಜಗತ್ತಿನಲ್ಲಿರ್ತಕ್ಕಂತಹ ಎಲ್ಲರಿಗೂ ಕೂಡ ನಿನ್ನ ದರ್ಶನವಾಗಲಿ. ನಿನ್ನ ಸ್ಮರಣ ಮಾತ್ರದಿಂದ ಪಾಪಗಳ ನಾಶ, ನಿನ್ನ ಸ್ಮರಣ ಮಾತ್ರದಿಂದ ಕಷ್ಟಗಳ ನಾಶ, ನಿನ್ನ ಸ್ಮರಣ ಮಾತ್ರದಿಂದ ವಿಘ್ನಗಳ ನಾಶ, ನಿನ್ನ ಸ್ಮರಣ ಮಾತ್ರದಿಂದ ಎಲ್ಲ ಜಗತ್ತು ಪಾವನ. ಹೀಗೆ ಆ ಭಗವಂತನನ್ನು ಸ್ಮರಿಸಿ ಅವನನ್ನು ಕೇಳಿಕೊಂಡು ಪರಿಪರಿಯಾಗಿ ಪ್ರಾರ್ಥಿಸಿ ಜಗತ್ ಕಲ್ಯಾಣವಾಗಲಿ, ಕುಟುಂಬ ವರ್ಗಗಳಿಗೆ ವಿಶೇಷವಾದಂತಹ ಅನುಗ್ರಹವಾಗಲಿ, ಸನಾತನ ಧರ್ಮ ಬೆಳೀತಾ ಹೋಗಲಿ. ವಿಶೇಷವಾಗಿ ನಿನ್ನ ಸನ್ನಿಧಾನಕ್ಕೆ ಇನ್ನೂ ಹೆಚ್ಚಿನ ಭಕ್ತರು ಬರ್ತಾ ಇರಲಿ. ಅದೇ ರೀತಿಯಾಗಿ ನಿನ್ನ ದರ್ಶನ ಮಾಡೋಣದ್ರಿಂದ ಎಲ್ಲ ಪಾಪಗಳ ನಾಶವಾಗಲಿ ಅಂಥೇಳಿ ಆ ಭಗವಂತನನ್ನು ವಿಶೇಷವಾಗಿ ಪ್ರಾರ್ಥಿಸ್ತಾ ಅವನಿಗೆ ಮಂಗಳ ಆರತಿಯನ್ನು ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮುಕ್ಷೀಯಮಾಮೃತಾತ್ ಅಂತನ್ನುವಂತಹ ಮಹಾಮಂತ್ರವನ್ನು ಹೇಳಿ, ಓಂ ನಮಃ ಶಿವಾಯ ಅಂತನ್ನುವ ಪಂಚಾಕ್ಷರಿ ಮಂತ್ರವನ್ನು ಹೇಳಿ ಅವನಿಗೆ ಆರತಿಯನ್ನು ಮಾಡಿದೆವು. ಆರತಿ ಮಾಡುವಂತಹ ಸಂದರ್ಭದೊಳಗೆ ಭಗವಂತನ ಮೇಲಿಂದ ಹೂವು ವರಪ್ರಸಾದ ರೂಪೇಣ ಬಿದ್ದದ್ದು ಬಹಳ ಸಂತೋಷವಾಯಿತು. ಶಿವರಾತ್ರಿಯ ಈ ಮಹಾಪರ್ವವನ್ನು ಎಂದೂ ಮರೀಲಿಕ್ಕೆ ಸಾಧ್ಯವಾಗಲಿಲ್ಲ. ಮತ್ತೆ ಪುನಃ ನಮ್ಮ ದರ್ಶನವನ್ನು ಮುಗಿಸಿಕೊಂಡು ಇದೇ ಗುಹಾಂತರ್ಗತನಾಗಿರ್ತಕ್ಕಂತಹ ಶಿವನನ್ನು ದರ್ಶಿಸಿ ಮತ್ತೆ ಪುನಃ ನಮ್ಮ ಮನೆಗೆ ನಾವು ಹೊರಟ್ರಿ. ಹೋಗೋದು ಬರೋದು ಎರಡೂ ಕೂಡ ಅಷ್ಟೇ ಒಂದು ವಿಶೇಷವಾಗಿರ್ತಕ್ಕಂತಹ ಪ್ರಯತ್ನವೇ ಸರಿ. ಹೀಗೆ ಪ್ರಯತ್ನದಿಂದಲೇ ಜಗತ್ತನ್ನು ಗೆಲ್ಲಬಹುದು. ಪ್ರಯತ್ನದಿಂದಲೇ ನಾವು ನಮ್ಮ ಜೀವನದೊಳಗೆ ಎಲ್ಲ ವಿಶಿಷ್ಟವಾದಂತಹ ವರಪ್ರಸಾದಗಳನ್ನು ದರ್ಶಿಸ್ಕೊಳ್ಬೋದು ಅಂತನ್ನುವಂತಹ ದ್ಯೋತಕವೇ ಇದು. ಇನ್ನು ಜೀವನದೊಳಗೆ ಒಂದು ಸ್ವಲ್ಪ ತಗ್ಗಿ ಬಗ್ಗಿ ನಡಿಬೇಕು ನೋಡ್ರಿ. ಆ ತಗ್ಗಿ ಬಗ್ಗಿ ನಡಿಬೇಕು
ಅಂಥೇಳಿ ಕಲಿಸುವಂಥದ್ದೇ ಈ ಚಿಕ್ಕ ಚಿಕ್ಕ ದ್ವಾರಗಳು. ಆದ್ದರಿಂದ ನೀವು ಕೂಡ ಜೀವನದೊಳಗೆ ತಗ್ಗಿ ಬಗ್ಗಿ ನಡೆಯೋದನ್ನು ನಿಮ್ಮ ಮಕ್ಕಳಿಗೆ ಅವಶ್ಯವಾಗಿ ಕಲಿಸಿ. ನಮಸ್ಕಾರ, ವಂದನೆಗಳು.